ಹಲೋ ಸಹೋದರಿಯರೇ, ಬೆಳ್ಳಿ ತವರು ಚಾನಲ್ನಿಂದ ನಮಸ್ಕಾರ. ಚೆನ್ನಾಗಿದ್ದೀರಾ? ಇವತ್ತು ಜೀರಾ ರೈಸ್ ಮತ್ತು ಮೂಂಗ್ ದಾಲ್ ಎರಡಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಅದನ್ನು ಮಾಡೋದು ತೋರಿಸ್ತಾ ಇದ್ದೀವಿ. ಜೀರಾ ರೈಸ್ಗೆ ಬಿಸಿಯನ್ನು, ಜೀರಾ ಮತ್ತು ಮೂಂಗ್ ದಾಲ್ಗೆ ಹೆಸರುಬೇಳೆ, ಟೊಮೊಟೊ, ಕರಿಬೇವು, ಕೊತ್ತಂಬರಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ. ನಾನು ಸ್ವಲ್ಪ ಮಾಡೋದು ತೋರಿಸ್ತಾ ಇದ್ದೀನಿ, ಒಬ್ಬರಿಗೆ ಅಂದ್ಬಿಟ್ಟು. ನಿಮ್ಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಮಾಡ್ಕೊಬೋದು, ಕಮ್ಮಿ ಬೇಕಾದ್ರೆ ಕಮ್ಮಿ ಮಾಡ್ಕೊಬೋದು. ಮತ್ತು ಉಪ್ಪು ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕೊಬೋದು, ಖಾರ ಬೇಕಾದ್ರೆ ಖಾರನೂ ಜಾಸ್ತಿ ಹಾಕೊಬೋದು, ಕಮ್ಮಿನೂ ಹಾಕ್ಕೊಬೋದು. ಅವ್ರವ್ರ ಟೇಸ್ಟಿಗೆ ತಕ್ಕಂತೆ ಇದು ಮಾಡೋದು. ಜೀರಾ ರೈಸ್ ಮತ್ತು ತುಪ್ಪ ಹಾಕ್ಬಿಟ್ಟು ಜೀರಾ ರೈಸ್, ಮೂಂಗ್ ದಾಲ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ತುಪ್ಪ ಜೀರಾ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ರೈಸ್ ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ ರೈಸ್ ಸೇರಿಸ್ತಾ ಇದ್ದೀನಿ. ಜೀರಾ ರೈಸ್ ನೋಡಿ, ಜೀರಾ ರೈಸ್, ಮೂಂಗ್ ದಾಲ್ ತಿನ್ನಲು ರೆಡಿ. ಮಕ್ಕಳಿಗೆ ಜೀರಿಗೆ ಜಾಸ್ತಿ ಹಾಕಿದ್ರೆ ತಿನ್ನಲ್ಲ, ಅದಕ್ಕೆ ಸ್ವಲ್ಪ ಹಾಕ್ಬಿಟ್ಟು ಜೀರಾ ರೈಸ್, ಮೂಂಗ್ ದಾಲ್, ಕೊತ್ತಂಬರಿ, ಜೀರಾ ರೈಸ್, ಮೂಂಗ್ ದಾಲ್ ರೆಡಿ ನೋಡಿ. ಕೊತ್ತಂಬರಿ, ಜೀರಾ ರೈಸ್, ಮೂಂಗ್ ದಾಲ್ ರೆಡಿ. ಮಕ್ಕಳಿಗೆ ಜೀರಾ ಜಾಸ್ತಿ ಹಾಕಿದ್ರೆ ಅವರು ಇದೇನು ಅದೇನು ಅಂತ ಕೇಳ್ತಾ ಇರ್ತಾರೆ, ಅವರು ತಿನ್ನಲ್ಲ ಅಂತಂತಾರೆ. ಅದಕ್ಕೆ ತುಪ್ಪ ಸ್ವಲ್ಪ ಜಾಸ್ತಿ ಹಾಕಿ, ಜೀರಾ ಕಮ್ಮಿ ಹಾಕಿದ್ರೆ ಟೇಸ್ಟಿ ಇರುತ್ತೆ, ತಿಂತಾರೆ. ಮೂಂಗ್ ದಾಲ್ಗೂ ಕೊತ್ತಂಬರಿ ಹಾಕಿದ್ರೆ ಟೇಸ್ಟಾಗಿ ಏನೋ ಇದೆಯಲ್ಲ ಟೇಸ್ಟಾಗಿ ಅಂತಂದ್ಬಿಟ್ಟು ಟೇಸ್ಟಾಗಿ ತಿಂತಾರೆ. ಕೊತ್ತಂಬರಿ ತೆಗೆದು ಪಕ್ಕಕ್ಕೆ ಇಟ್ಟರು ಮೂಂಗ್ ದಾಲ್ ಜೊತೆ ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂತಾರೆ. ಜೀರಾ ರೈಸ್, ಮೂಂಗ್ ದಾಲ್ ರೆಡಿ.